ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಸ್ಥಾನ ಹಾಗೂ ಜಿಲ್ಲಾ ಪ್ರತಿನಿಧಿಗಳ ಸ್ಥಾನಕ್ಕೆ ಇದೇ ತಿಂಗಳ 13ನೇ ತಾರೀಕು ಅಂದರೆ ನಾಳೆ ಭಾನುವಾರ ಚುನಾವಣೆ ನಡೀತಾ ಇದೆ. ಚುನಾವಣೆ ಒಳಗೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರ್ತಕ್ಕಂತಹ ರಘುನಾಥ್ ಶಂಕರ್, ರಘುನಾಥ್ ಎಸ್ ಕ್ರಮ ಸಂಖ್ಯೆ 2 ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ. ವಾತಾವರಣ ಹೇಗಿದೆ ಎನ್ನುವುದರ ಜೊತೆಗೆ ಒಂದಷ್ಟು ಈಗ ಇರುವಂತಹ ಅಧ್ಯಕ್ಷರು ಅಶೋಕ್ ಹಾರ್ನಳ್ಳಿ ಅವರು 1-2-3 ಮಾತುಗಳನ್ನು ಅವ್ರ ಬಗ್ಗೆ ಆಡಿದ್ದಾರೆ. ಆ ಕುರಿತಂತೆ ಅವ್ರನ್ನ ಸ್ಪಷ್ಟನೆ ಕೇಳೋದಕ್ಕೆ ಸುದ್ದಿ ಮೃದಂಗ ವಿಶೇಷವಾಗಿ ಅವರನ್ನು ಸಂದರ್ಶನ ಮಾಡ್ತಾ ಇದೆ. ರಘುನಾಥ್ ಎಸ್ ಅವರಿಗೆ ತುಂಬ ಹೃದಯದ ಸ್ವಾಗತ ಸರ್. ನಮಸ್ಕಾರ ಸರ್. ಮೊದಲನೇದಾಗಿ 13ನೇ ತಾರೀಕು ಇರ್ತಕ್ಕಂಥ ಚುನಾವಣೆ, ಇಡೀ ರಾಜ್ಯದಾದ್ಯಂತ ಪ್ರವಾಸವನ್ನು ಮುಗಿಸಿದಿರಿ. ಚುನಾವಣೆಗೆ ಪೂರ್ವದಲ್ಲಿಯೂ ದಿನಾಂಕ ನಿಗದಿಯಾಗಕ್ಕೆ ಮುಂಚೆಯೂ ಕೂಡ ಪ್ರಚಾರವನ್ನು ಮಾಡಿದಿರಿ, ಅದಾದ ಮೇಲೂ ಮಾಡ್ತಾ ಇದ್ದೀರಿ. ಒಟ್ಟಾರೆಯಾಗಿ ಇಡೀ ರಾಜ್ಯದಲ್ಲಿ ವಾತಾವರಣ ಹೇಗಿದೆ ಅಂತ ಅನ್ನಿಸ್ತಾ ಇದೆ? ಎಲ್ರಿಗೂ ನಮಸ್ಕಾರ. ಕಳೆದ ಆಲ್ಮೋಸ್ಟ್ ಒಂದು 35-40 ದಿನದಿಂದ ನಾವು ಎಲ್ಲ ಜಿಲ್ಲೆಗಳು ಮತ್ತು ಹಲವಾರು ತಾಲೂಕುಗಳ ಪ್ರವಾಸ ಮಾಡ್ತಾ ಇದ್ದೀವಿ ಈ ಚುನಾವಣೆಯ ವಿಚಾರವಾಗಿ. ಹಾಗಾಗಿ ಎಲ್ಲಿ ನೋಡಿದರೂ ಕೂಡ ಈ ಬಾರಿ ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಇದೆ. ನಮಗೆ ತುಂಬ ಸಪೋರ್ಟು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಹೆಚ್ಚಾಗ್ತಾ ಇದೆ. ಒಂದು ವಿಶ್ವಾಸ ಇದೆ, ಈ ಬಾರಿ ನಾವು ಜಯಶೀಲರಾಗ್ತೀವಿ ಈ ಚುನಾವಣೆಯಲ್ಲಿ ಅಂಥೇಳಿ ನನಗೂ ಮತ್ತು ನನ್ನ ತಂಡದವರಿಗೆ ತುಂಬ ವಿಶ್ವಾಸ ಬಂದಿದೆ. ಸರ್, ತಾವು ಹೇಳಿದಾಗೆ ವಿಶ್ವಾಸ ಜಾಸ್ತಿ ಆಗಿರ್ತಕ್ಕಂಥದ್ದು, ಅದೇ ರೀತಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸದಸ್ಯರ ಶ್ವಾಸವೂ ಜಾಸ್ತಿ ಆಗಿದೆ. ರಘುನಾಥ್ ಅಂತ ಇಡೀ ರಾಜ್ಯದ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಬಹುಶಃ ಆ ಒಂದು ಪ್ರಚಾರ, ಆ ಒಂದು ಬೆಂಬಲದಿಂದ ಎಲ್ಲೋ ಒಂದು ಕಡೆಗೆ ಒಂದಷ್ಟು ನೆಗೆಟಿವ್ ಮಾತುಗಳು ಬರ್ತಾ ಇದೆಯಾ, ಋಣಾತ್ಮಕ ಮಾತುಗಳು ಕೇಳಿ ಬರ್ತಾ ಇದೆಯಾ ಅಂಥೇಳಿ ಅಂತ. ಈಗಿರುವಂಥ ಅಧ್ಯಕ್ಷ ಅಶೋಕ್ ಹಾರ್ನಳ್ಳಿ ಅವರು ಸರ್ವಸದಸ್ಯ ಸಭೆಯೊಳಗೆ ಒಂದಷ್ಟು ಏನಾಯಿತು ಅನ್ನುವಂಥದ್ದು ಗೊತ್ತಿದೆ, ಅದ್ರ ಬಗ್ಗೆ ಆಮೇಲೆ ವಿವರಕ್ಕೆ ಹೋಗೋಣ. ನಿಮ್ಮ ಬಗ್ಗೆ ಅವರು ನೇರವಾಗಿ ಹೇಳಿರ್ತಕ್ಕಂಥದ್ದು, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಅವರಿಂದ ಯಾವುದೇ ರೀತಿಯ ಸಹಕಾರ ಆಗಲಿಲ್ಲ, ನೀವು ಪರಾಭವಗೊಂಡ ನಂತರದಿಂದ ಕಚೇರಿಗೆ ಬರಲಿಲ್ಲ, ಏನೂ ಸಹಕಾರ ಆಗಿಲ್ಲ ಅನ್ನುವುದರ ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ. ನೀವು AKBMSಗೆ ಪರ್ಯಾಯವಾಗಿರ್ತಕ್ಕಂಥ ವಿಪ್ರತ್ರಿ ಏನು ಸಂಘಟನೆಯನ್ನು ಮಾಡಿದ್ರಿ, ಒಂದು ಪರ್ಯಾಯ ಸಂಘಟನೆಯನ್ನು ಮಾಡಿದ್ದಾರೆ, ಇಂಥವ್ರಿಗೆ ಮತ ಕೊಡಬೇಡಿ ಅಂತ ಅವ್ರು ನೇರವಾಗಿ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಸ್ಪಷ್ಟನೆ ಏನು ಸರ್? ಮೊದಲನೇದಾಗಿ ನಾನು ಅಶೋಕ್ ಹಾರ್ನಳ್ಳಿ ಅವರು ಮಾಡಿದಂಥ ಆರೋಪಕ್ಕೆ ಪ್ರತಿಕ್ರಿಯೆ ಕೊಡೋದು ಏನು ಅಂತಂದರೆ, ಒಂದು, ಅಶೋಕ್ ಹಾರ್ನಳ್ಳಿ ಅವರು ಅಧ್ಯಕ್ಷರಾಗಿ ಏನಿವತ್ತು ಮಾತನಾಡಿದ್ದಾರೆ, ಒಂದು ನೆಗೆಟಿವ್ ಕ್ರಿಟಿಸಿಸಮ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರ ಪ್ರತಿಸ್ಪರ್ಧಿಗಳ ಹೆಸರನ್ನು ಹೇಳಲಿಕ್ಕೂ ಕೂಡ ಅವ್ರಿಗೆ ಒಂದು ಅಸಹನೆ ಇದೆ. ಅಂದರೆ ಒಂದು ರೀತಿಯ ಇಂಟಾಲರೆನ್ಸ್ ಅವರಲ್ಲಿ ಎದ್ದು ಕಾಣ್ತಾ ಇದೆ. ಇದು ನಂಬರ್ 1. ಎರಡನೇದು, ಕಳೆದ ಬಾರಿ ಚುನಾವಣೆ ಡಿಸೆಂಬರ್ 2021ರಲ್ಲಿ ನಡೆದಂಥ ಸಂದರ್ಭದಲ್ಲಿ ಆ ಚುನಾವಣೆಯಲ್ಲಿ ಅವರು ಜಯಗಳಿಸಿದ್ದು 455 ಮತಗಳ ಅಂತರದಲ್ಲಿ ಮಾತ್ರ. ಆಗ ನಾನು ಆ ಚುನಾವಣೆಯ ಆ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಅವ್ರಿಗೆ ಹೋಗಿ ಕಂಗ್ರ್ಯಾಚುಲೇಟ್ ಮಾಡಿ ಅವತ್ತಿನ ದಿನ ರಾತ್ರಿ ಅವ್ರಿಗೆ ನಾನು ಹೊರಡಕ್ಕೆ ಮೊದಲು ಅವ್ರಿಗೆ ಬೆಸ್ಟ್ ವಿಶಸ್ ಹೇಳಿ, ನಿಮ್ಮಿಂದ ಒಳ್ಳೆಯದಾಗಲಿ ಸಮಾಜಕ್ಕೆ ಅಂತ ಹೇಳಿ ಅವ್ರಿಗೆ ವಿಚಾರ ತಿಳಿಸ್ಬಿಟ್ಟು ಶುಭಾಶಯಗಳನ್ನ ಕೋರಿ ನಾನು ಹೊರಗಡೆ ಬಂದಿದ್ದೀನಿ. ಅದಾದಮೇಲೆ ಅವರು 3 ದಿನ ಬಿಟ್ಟು ನನಗೆ ಫೋನ್ ಮಾಡಿದರು. ಚುನಾವಣೆ ನಂತರ 3 ದಿನದಲ್ಲಿ ನನಗೆ ನಿಮ್ಮ ಎಲ್ಲ ರೀತಿಯ ಸಪೋರ್ಟ್ ಬೇಕಾಗುತ್ತೆ ಅಂತ ನನಗೆ ಫೋನ್ ಮಾಡಿದರು. ಖಂಡಿತವಾಗಲೂ ನೀವು ಜಯಗಳಿಸಿದ್ದೀರಾ, ನೀವು ಒಳ್ಳೆಯ ಕೆಲಸ ಮಾಡ್ತೀರಾ ಅಂಥೇಳಿ ನಮಗೆ ಆತ್ಮವಿಶ್ವಾಸ ಇದೆ. ಹಾಗಾಗಿ ನಿಮಗೆ ಸಂಪೂರ್ಣವಾದ ಬೆಂಬಲವನ್ನು ನಾನು ಮತ್ತು ನಮ್ಮ ತಂಡದವರು ಕೊಡ್ತೀವಿ ಅಂತ ಅವತ್ತೇ ನಾವು ಘೋಷಣೆ ಮಾಡಿದ್ವಿ ಫೋನ್ನಲ್ಲಿ. 3 ದಿನ ಚುನಾವಣೆಯಾದ 3ನೇ ದಿನಕ್ಕೆ ಅವರು ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ಹಾಗೇ ಮುಂದುವರಿಸ್ಕೊಂಡು ನಾವು ಯಾಕೆ ಅಂತ ಹೇಳಿದ್ರೆ, ಚುನಾವಣೆ ಗೆದ್ದವರು ಅವರ ಆಯ್ಕೆಯಂತೆ ಅವರ ಎಕ್ಸಿಕ್ಯೂಟಿವ್ ಕಮಿಟಿ ರಚನೆ ಮಾಡಿಕೊಂಡಿರ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ ಅಂಥೇಳಿ ನಾವು ಎಲ್ಲ ರೀತಿಯಲ್ಲೂ ಅವರಿಗೆ ಕಳೆದ 3.5 ವರ್ಷದಲ್ಲಿ ಸಂಪೂರ್ಣವಾದ ಸಪೋರ್ಟನ್ನು ಕೊಟ್ಟಿದ್ದೀವಿ. ಒಂದೇ ಒಂದು ದಿನ ಕೂಡ ಅವರ ಕಚೇರಿಯ ಬಾಗಿಲು ತಟ್ಟಿ ಈ ರೀತಿಯ ಕೆಲಸ ಮಾಡಿದ್ದೀರಾ ಯಾಕೆ ಅಂತ ಹೇಳಿ ಪ್ರಶ್ನೆ ಕೂಡ ನಾವು ಮಾಡಲಿಲ್ಲ. ಇನ್ನು ಬೈಲಾ ಬದಲಾವಣೆಗಳು ತಂದಾಗ ಕೂಡ ಜನರಲ್ ಬಾಡಿಯಲ್ಲಿ ನಾವು ಮೀಟಿಂಗ್ ಮಾಡಿದ್ದೀವಿ. ಬೈಲಾಗೆ ಸಂಬಂಧಪಟ್ಟಂಗೆ ಸಲಹೆಗಳನ್ನು ಕೂಡ ನಾವು ಕೊಟ್ಟಿದ್ದೀವಿ. ಹಾಗಾಗಿ ಇವರು ಚುನಾವಣೆ ನಂತರ ಬಂದೇ ಇಲ್ಲ ಅಂತ ಹೇಳುವಂಥ ಆರೋಪ ಶುದ್ಧ ಸುಳ್ಳು. ನಂಬರ್ 1. ನಂಬರ್ 2, ಇವರು ನಮ್ಮ ಜೊತೆಯಲ್ಲಿ ಯಾವುದೇ ರೀತಿಯಲ್ಲಿ ಸಹಕಾರ ಕೊಡಲಿಲ್ಲ, ಬಂದೇ ಇಲ್ಲ ಅಂತ ಹೇಳಿದ್ರೆ ಅದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ಅವರೇ ಪ್ರಶ್ನೆ ಮಾಡಿಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಗೆದ್ದಂಥ ಅಧ್ಯಕ್ಷರು ಅವರ ಎಕ್ಸಿಕ್ಯೂಟಿವ್ ಕಮಿಟಿನ ನಾಮಿನೇಟ್ ಮಾಡಿಕೊಂಡವರು ಅವ್ರ ಕೆಲಸ ಅವ್ರು ಮಾಡ್ತಾ ಹೋಗ್ತಾರೆ. ಆಪೋಸಿಟ್ನಲ್ಲಿ ಚುನಾವಣೆ ನಿಂತವರು ಅವ್ರ ಜೊತೆ ಸೇರಬೇಕು ಅಂತ ಎಲ್ಲೂ ಇಲ್ಲ. ಹಿಂದೆ ಏನೇನು ನಡೆದಿದೆ ಅನ್ನೋದನ್ನು ಒಂದು ಸತಿ ಅವಲೋಕಿಸ್ಬೇಕು ಅವರು.
BNV ಸುಬ್ರಹ್ಮಣ್ಯ ಅವರು ಅಧ್ಯಕ್ಷರಾಗಿದ್ದಾಗ CVL ಶಾಸ್ತ್ರಿ ತಂಡದವರು ಹೊರಗಡೆ ಇದ್ದರು. CVL ಶಾಸ್ತ್ರಿ ಅಧ್ಯಕ್ಷರಾಗಿದ್ದಾಗ BNV ಸುಬ್ರಹ್ಮಣ್ಯ ಇರ್ಬೋದು ಅಥವಾ ಬೇರೆ ಇನ್ಯಾರೇ ಇರ್ಬೋದು, ಅವರು ಹೊರಗಡೆ ಇದ್ದರು. ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಔಟ್ಸೈಡ್ ಸಪೋರ್ಟ್ ಕೊಡ್ತಾರೆ ಹೊರತು ಚುನಾವಣೆ ಗೆದ್ದಿದ್ದ ಕೂಡಲೇ ಅವ್ರ ಜೊತೆ ಹೋಗಿ ಸೇರಿಕೊಂಡು ಎಲ್ಲೂ ಕೂಡ ಯಾವುದೇ ಪದ್ಧತಿಗಳಿಲ್ಲ. ಆ ರೀತಿಯಾಗಿ ಇದು ಒಂದು ರೀತಿಯಲ್ಲಿ ಅವರ ಅಪೇಕ್ಷೆ ಮಾಡಿರೋದೇ ತಪ್ಪು ಅಂತ ನನ್ನ ಭಾವನೆ ಒಂದು. ಇನ್ನು ಎರಡನೇದು, ಅವರು ಮೊನ್ನೆ ನಾವೇನು ಬಂದೇ ಇಲ್ಲ, ಏನೂ ಮಾಡೇ ಇಲ್ಲ ಅಂತ ಹೇಳೋದಕ್ಕೆ ಅವ್ರಿಗೆ ಒಂದು ಇಂಪಾರ್ಟೆಂಟು, ಎಲ್ಲೋ ಸ್ವಲ್ಪ ಇತ್ತೀಚೆಗೆ ಅವ್ರಿಗೇನಾದರೂ ಹುಷಾರೇನಾದರೂ ತಪ್ಪಿದಾರೋ ಅಥವಾ ಅವ್ರಿಗೇನಾದರೂ ಮರುವಿನ ಏನಾದರೂ ಕಾಯಿಲೆ ಏನೋ ಪ್ರಾರಂಭ ಆಗಿದೆಯೋ ನನಗೆ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವರು ನಮ್ಮನ್ನು 14/6/2024 ಒಂದು ಮೀಟಿಂಗ್, ಅದೇ AKBMS ಕಚೇರಿಯಲ್ಲಿ ನಾನು ಬರೆದಂಥ ಪತ್ರಕ್ಕೆ ಅವರು ಒಂದು ಅಪಾಯಿಂಟ್ಮೆಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅವತ್ತು ಮಾತಾಡುವಾಗ ಹೇಳಿದ್ರು, ನಾವು ದಿವಂಗತ ಹಿರಣ್ಯಸ್ವಾಮಿ ಅವರ ಹೆಸರಿನಲ್ಲಿ AKBMSನ 4ನೇ ಮಹಡಿಯಲ್ಲಿ ಕಟ್ಟಡವನ್ನು ಕಟ್ತಾ ಇದ್ದೀವಿ. ರಘುನಾಥ್ ಅವರೇ, ನೀವೇನಾದರೂ ಸಹಾಯ ಮಾಡೋದಾದರೆ ಮಾಡಿ ಅಂತಂದರು. 35 ಲಕ್ಷ ರೂಪಾಯಿ ಬಜೆಟು ಅಂತ ಹೇಳಿದ್ರು. ಅದಕ್ಕೆ 10% ನಂದು ಇರಲಿ ಅಂಥೇಳಿ ಅವತ್ತೇ 3.5 ಲಕ್ಷ ರೂಪಾಯಿ ಘೋಷಣೆ ಮಾಡಿ ಅವ್ರಿಗೆ 3.5 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದೀನಿ. ಅದರ ರಸೀತಿ ಕಾಪಿ ಬೇಕಾದರೆ ಅವರೇ ಅವ್ರ ಕಚೇರಿಯಲ್ಲಿ ತೆಗೆಸ್ಕೊಂಡು ನೋಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಸಭಾಂಗಣ ಉದ್ಘಾಟನೆ ಕೂಡ ನನ್ನನ್ನು ಕರೆದಿದ್ದರು. ಆ ಸಭಾಂಗಣ ಉದ್ಘಾಟನೆ ಕರೆದಂಥ ಸಂದರ್ಭದಲ್ಲಿ ನನಗೇ ಅವರು ಶಾಲೆ ಹಾಕಿದ್ದಾರೆ. ಕರ್ನಾಟಕ ಬ್ಯಾಂಕ್ ಅವರು 10 ಲಕ್ಷ ರೂಪಾಯಿ ಕೊಟ್ಟರೆ 3.5 ಲಕ್ಷ ರೂಪಾಯಿ ಸೆಕೆಂಡು ಅಂಥೇಳಿ ಅವರೇ ಬೋರ್ಡ್ ಹಾಕಿದ್ದಾರೆ AKBMSನಲ್ಲಿ, ರಘುನಾಥ್ ಅವರು 3.5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂತ. ಪಾಪ ಎಲ್ಲೋ ಮರ್ತೋಗಿದ್ದಾರೆ ಅನಿಸುತ್ತೆ, ಅಥವಾ ಅವ್ರಿಗೇನಾದರೂ ಮರವಿನ ಒಂದೇನಾದರೂ ಇತ್ತೀಚೆಗೆ ಏನಾದರೂ ಡೆವಲಪ್ಮೆಂಟ್ ಆಗಿದೆಯೋ ಏನೋ ಗೊತ್ತಿಲ್ಲ. ಹಾಗಾಗಿ ಈ ಎಲೆಕ್ಷನ್ ಸಂದರ್ಭದಲ್ಲಿ ಏನೋ ಮಾತಾಡಬೇಕು ಅಂತ ಅವ್ರು ಮಾತಾಡ್ತಾ ಇದ್ದಾರೆ ಅನಿಸುತ್ತೆ. ಇನ್ನು ಸುವರ್ಣ ಸಂಭ್ರಮ ಸಮ್ಮೇಳನಕ್ಕೂ ಕೂಡ ನಮ್ಮನ್ನು ಕರೆದಿದ್ದರು. ಕರೆದಾಗಲೂ ಕೂಡ ಅವರೇ ಫೋನ್ ಮಾಡಿ ಈ ಥರ ನಾವು ಸುವರ್ಣ ಸಂಭ್ರಮ ಮಾಡ್ತಾಯಿದ್ದೀವಿ ಅಂಥೇಳಿ ಒಂದಿನ ಫೋನ್ ಮಾಡಿದರು. ಫೋನ್ ಮಾಡಿ ನನ್ನ ಜೊತೆಯಲ್ಲಿ ಕಾರ್ತಿಕ್ ಬಾಪಟ್ ಅಂತ ಹೇಳಿ ಮತ್ತು ಸುಧಾಕರ್ ಬಾಬು ಅಂತ ಹೇಳಿ ಇವರು ಕಾನ್ಫರೆನ್ಸ್ ಕಾಲಲ್ಲಿದ್ದಾರೆ, ನಿಮ್ಮನ್ನು ಲೈನಿಗೆ ತೊಗೊಂಡಿದ್ದೀನಿ, ನಾವು ಸುವರ್ಣ ಸಂಭ್ರಮ ಸಮ್ಮೇಳನ ಮಾಡ್ತಾಯಿದ್ದೀವಿ, ಅದಕ್ಕೆ ನೀವು ಸಂಪೂರ್ಣ ಸಹಕಾರ ಬೇಕು ಅಂತ ಹೇಳಿದ್ರು. ಆಗ್ಬೋದು ಅಂತ ಫೋನ್ನಲ್ಲೇ ಹೇಳಿದ್ವಿ. ಹಾಗಾಗಿ ಅದಕ್ಕೂ ಕೂಡ ಒಂದು ಮೀಟಿಂಗ್ ಕರೆದಂಥ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದೀನಿ. ನಂತರ ಬೇರೆಯವ್ರ ಹತ್ರ ಕೂಡ ಹಣ ಸಂಗ್ರಹ ಮಾಡಿ ಕೊಟ್ಟಿದ್ದೀನಿ. ಇದೆಲ್ಲವೂ ಅವ್ರಿಗೆ ಗೊತ್ತಿರುವಂಥ ವಿಚಾರ. ನಾವು ಕೊಂಡಂಥ ಒಂದಷ್ಟು ಸಲಹೆಗಳನ್ನ ಅವರು ಸ್ವೀಕಾರ ಮಾಡಿ, ಅದು ಯಾಕೋ ಏನೋ ಗೊತ್ತಿಲ್ಲ, ಆಗಸ್ಟ್ ತಿಂಗಳಲ್ಲಿ ನಮಗೂ ಧನ್ಯವಾದ ಪತ್ರಗಳನ್ನೇ ಬರೆದು ಕಳಿಸ್ಬಿಟ್ರು. ಹಾಗಾಗಿ ನಮಗನ್ನಿಸ್ತು ಅವರು ಅವತ್ತಿನ ದಿನವೇ ನಮ್ಮನ್ನು ದೂರ ಇಡಬೇಕು ಅಂತ ತೀರ್ಮಾನ ಮಾಡಿದರು ಅಂತ ನನ್ನ ಭಾವನೆ. ನಮ್ಮನ್ನು ದೂರ ಇಟ್ಟೇ ಕೆಲಸ ಮಾಡಬೇಕು ಅಂತ ಅವ್ರ ತೀರ್ಮಾನ ಆಗಿದ್ದರಿಂದ ನಮಗೇನು ಅವರು ಏನು ಒಂದು ಕರೆದು ವಿಶ್ವಾಸದಲ್ಲಿ ಏನು ಕೇಳಿದ್ರೋ ಅಷ್ಟು ಸಹಾಯ ಮಾಡಿದ್ದೀನಿ. ಪ್ರಾಬಬ್ಲಿ ಅವರು ರೆಕಾರ್ಡ್ಸನ್ನು ಒಂದು ಸತಿ ತೆಗೆದು ನೋಡಿ ಮಾತನಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಖಂಡಿತ ತಾವು ಹೇಳುವಂಥದ್ದು ನೋಡಿದ್ರೆ, ಸಾಮಾನ್ಯವಾಗಿ ಚುನಾವಣೆಯಲ್ಲಿ ಯಾರೇ ಪರಾಭವಗೊಂಡರೂ ತೊಂದರೆ ಕೊಡೋದೇ ಜಾಸ್ತಿ, ಸಹಾಯ ಮಾಡುವಂಥದ್ದು ಕಡಿಮೆ. ಬಹುಶಃ ನೀವು ವಿಪ್ರ ಸಂಘಟನೆ ಒಳಗೆ ಅತ್ಯಂತ ಮುಂಚೂಣಿಯಲ್ಲಿ ಇರೋದ್ರಿಂದ ಚುನಾವಣೆ ಮುಗೀತು, ಅಷ್ಟಕ್ಕೆ ಸಾಕು, ಉಳಿದಂತೆ ನಾವು ಕೆಲಸ ಮಾಡಬೇಕು ಅಂತ ಕೈ ಜೋಡಿಸಿದಿರಿ, ದೇಣಿಗೆಯನ್ನು ಕೊಟ್ಟಿದ್ದೀರಿ, ಸುವರ್ಣ ಸಂಭ್ರಮದಲ್ಲಿ ನಿಂತು ಸಹಕಾರವನ್ನು ಕೊಟ್ಟಿದ್ದೀರಿ. ನೀವು ಹೇಳಿದಾಗ ಅವರು ಮರವಿನ ಕಾಲಿರೋ ಅಥವಾ ಚುನಾವಣೆಯ ದುರುದ್ದೇಶವೋ ಗೊತ್ತಿಲ್ಲ, ಪರ್ಯಾಯ ಸಂಘಟನೆಯನ್ನು ಮಾಡಿದರೆ ರಘುನಾಥ್ರವರು. AKBMSಗೆ ಪರ್ಯಾಯ ಸಂಘಟನೆ ಮಾಡುವಂಥವ್ರಿಗೆ ಮತ ಕೊಡುವುದು ಎಷ್ಟು ಸರಿ ಅನ್ನುವಂಥ ಮಾತನ್ನು ಅವ್ರು ಆಡ್ತಾ ಇದ್ದಾರೆ. ನೀವು ಅದು ಪರ್ಯಾಯ ಸಂಘಟನೆ ಮಾಡಿದ್ರ ಅಥವಾ ವಿಪ್ರರ ಸಂಘಟನೆ ದೃಷ್ಟಿಯಿಂದ ಒಂದು ಸಂಘಟನೆ ಮಾಡಿಕೊಂಡ್ರೆ, ಏನಕ್ಕೆ ಮಾಡಿದ್ರೆ, ಏನು ಉದ್ದೇಶ? ನೋಡಿ, ಕಳೆದ ಬಾರಿ ನಾನು ಚುನಾವಣೆಯಲ್ಲಿ ನಿಂತದ್ದು ಇದು ಯಾವುದೇ ನಮ್ಮ ಎಲೆಕ್ಷನ್ ಬಂದು ಇಂಡಿವಿಜುವಲ್ ಇದರ ಮೇಲೆ ನಿಲ್ಲಬೇಕಾಗತ್ತೆ. ರಘುನಾಥ್ ಅಂದರೆ ಒಂದು ವ್ಯಕ್ತಿ, ಈ ವ್ಯಕ್ತಿ ಹೆಸರಿನಲ್ಲಿ ಎಲ್ಲವೂ ನಡೆಯಲ್ಲ. ಹಾಗಾಗಿ ಕಳೆದ ಬಾರಿ ಚುನಾವಣೆಯಲ್ಲಿ ನನಗೆ ಅನೇಕ ಉಪಪಂಗಡಗಳವರು, ಮುಖ್ಯಸ್ಥರುಗಳು ಮತ್ತು ಅನೇಕ ಸ್ನೇಹಿತರುಗಳು ನನ್ನ ಜೊತೆ ಸಪೋರ್ಟ್ ಮಾಡಿದರು. ಇವರೆಲ್ಲರನ್ನು ಒಟ್ಟಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮದೇ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಾಗಿತ್ತು. ಯಾಕೆ ಮುಂದಕ್ಕೆ ನಾವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ರೆ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ನಮಗೆ ಯಾವುದು ಸ್ಥಾನಮಾನ ಇವರಿಂದ ಸಿಗಲ್ಲ. ಯಾಕೆಂದರೆ ನಾವು ಗೆದ್ದಿದ್ದೀವಿ, ಅವ್ರು ಗೆದ್ದಿದ್ದಾರೆ, ನಾವು ಸೋತಿದ್ದೀವಿ. ಸೋತವರು ಅಲ್ಲಿ ಸೇರ್ಕೊಂಡು ಕೆಲಸ ಮಾಡಲಿಕ್ಕೆ ಅವಕಾಶವೂ ಇರಲ್ಲ. ಅದೆಲ್ಲವೂ ಕೂಡ ಅವರು ಭಾಳ ಯಾವುದೋ ಐಡಿಯಾಲಜಿಕಲ್ ಸೊಸೈಟಿ ಬಗ್ಗೆ ಚಿಂತನೆ ನಡೆಸಿ ಮಾತಾಡಿರ್ಬೋದು ಅನಿಸುತ್ತೆ. ಹಾಗಾಗಿ ನಮಗೇನು ಅಂತ ಹೇಳಿದ್ರೆ, ನಾವು ಕೂಡ ಏನಾದರೂ ಒಂದಷ್ಟು ಕೆಲಸ ಮಾಡ್ತಾ ಇರಬೇಕು, ಚಟುವಟಿಕೆಯಲ್ಲಿರಬೇಕು. 3 ವರ್ಷ ನಂತರ ಬರುವಂಥ ಚುನಾವಣೆಗೆ ನೀವೇನು ಮಾಡಿದ್ದೀರಾ ಅಂತ ಪ್ರಶ್ನೆ ಕೇಳುವಂಥದ್ದು ಒಂದು ಉದ್ಭವ ಆಗತ್ತೆ ಅಂತ ಹೇಳಿ ಯೋಚನೆ ಮಾಡಿ, ನಾವು ಅವತ್ತಿಗೆ ವಿಶ್ವವಿಪ್ರತ್ರಯಿ ಪರಿಷತ್ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿ, ನಮ್ಮ ಜೊತೆಯಲ್ಲಿ ಯಾರೆಲ್ಲ ಚುನಾವಣೆಯಲ್ಲಿ ಕೆಲಸ ಮಾಡಿದರೋ ಅವರೆಲ್ಲರನ್ನು ಹಾಗೇ ಅದರಲ್ಲಿ ಉಳಿಸ್ಕೊಂಡು, ಆ ಮುಖಾಂತರವಾಗಿ ಬ್ರಾಹ್ಮಣ ಸಮುದಾಯದ ಕೆಲಸಕ್ಕೆ ನಾವು ಕೈ ಹಾಕಿ ವಿದ್ಯಾರ್ಥಿ ವೇತನ ಕೊಡುವಂಥದ್ದು,
ಅನೇಕರಿಗೆ ವೃದ್ಧಾಪ್ಯ ವೇತನ ಕೊಡುವಂಥದ್ದು, ಮತ್ತು ಕೆಲವರು ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆದಂಥವ್ರು ನಮ್ಮನ್ನು ಬಂದು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡುವಂಥದ್ದು, ಮತ್ತು ಕೆಲವರಿಗೆ ಸ್ವರ್ಗಸ್ಥರಾದವರಿಗೆ ಶವ ಸಂಸ್ಕಾರಕ್ಕೆ ಸಹಾಯ ಬೇಕು ಅಂತ ಬಂದಂಥವ್ರಿಗೆ ಈ ರೀತಿಯಾದ ನಮ್ಮ ಕೆಲಸಗಳನ್ನ ನಾವು ಮಾಡ್ತಾ ಬಂದಿದ್ದೀವಿ. ಅದನ್ನು ಅವರು ನಮ್ಮ ಜೊತೆ ಮಾಡಲಿಲ್ಲ, ಅದಕ್ಕೋಸ್ಕರ ಪರ್ಯಾಯ ಮಾಡಿದ್ರು ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಅವ್ರನ್ನ ಅವರೇ ಪ್ರಶ್ನೆ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಖಂಡಿತ ಸರ್. ಯಾವುದೇ ಒಬ್ಬ ವ್ಯಕ್ತಿ ಸೇವೆ ಮಾಡಬೇಕು ಅಂತ ಹೊರಟಾಗ ನೀವೊಂದು ಸಂಘಟನೆಯನ್ನು ಮಾಡ್ಕೊಂಡು ಆ ಮೂಲಕ ಸೇವೆ ಮಾಡಿದ್ರೆ ವಿನಃ ಅದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಪರ್ಯಾಯ ಸಂಘಟನೆ ಅಂತ ಎಲ್ಲೂ ಹೇಳಲಿಲ್ಲ, ಏನೂ ಹೇಳಲಿಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಸಹಾಯ ಆಯಿತು. ಇಡೀ ರಾಜ್ಯದೊಳಗೆ ಅನೇಕ ವಿಪರೀತ ಹೇಳ್ತಾ ಇರ್ತಕ್ಕಂಥದ್ದು ಕರೋನಾ ಸಂದರ್ಭದೊಳಗೆ ರಘುನಾಥರವರು ಮಾಡಿದಂಥ ಸಹಾಯ ಇವತ್ತು ಮರೀಲಿಕ್ಕೆ ಸಾಧ್ಯತೆ ಇಲ್ಲ. AKBMS ಮಾಡಲಿಲ್ಲ, ವಿಪ್ರತ್ರಯಿ ಸಂಘಟನೆ ಮಾಡ್ತು, ವಿಶ್ವ ವಿಪ್ರತ್ರಯಿ ಸಂಘಟನೆ ಮಾಡ್ತು ಅನ್ನುವಂಥ ಮಾತನ್ನು ಆಡ್ತಾ ಇದ್ದಾರೆ. ನೀವು ಈ ಬಾರಿ ಸಾಕಷ್ಟು ಪ್ರಮಾಣದೊಳಗೆ ಪ್ರವಾಸವನ್ನು ಮಾಡಿದ್ದೀರಿ, ನಿಮ್ಮ ಪರವಾಗಿ ಸಾಕಷ್ಟು ಜನರಿದ್ದಾರೆ. ಕೆಲವೊಬ್ಬರು ನಮಗೆ ಬಂದ ಮಾಹಿತಿ ಪ್ರಕಾರವಾಗಿ ನಾವು ಅನಿವಾರ್ಯವಾಗಿ ಅವರ ಜೊತೆಯಲ್ಲಿದ್ದೇವೆ, ಮಾನಸಿಕವಾಗಿ ನಿಮ್ಮ ಜೊತೆಯಲ್ಲಿದ್ದೇವೆ ಅಂತ ಹೇಳಿದಂಥವ್ರು ಅನೇಕರಿದ್ದಾರೆ. ಅದನ್ನು ಬಹಿರಂಗಪಡಿಸುವಂಥದ್ದು ಬೇಡ ಅಂತ ಅನ್ಸುತ್ತೆ ನನಗೆ, ಯಾಕಂದರೆ 13 ಚುನಾವಣೆ ಕಳೆದು ಬಿಡಲಿ ಅಂತೇಳಿ. ಅಂತ ನೀವು ಆಯ್ಕೆ ಆದರೆ ನಿಮ್ಮ ಮುಂದಿರುವಂಥ ಗುರಿ ಏನು? ಈಗಿರುವಂತಹ ಗೊಂದಲಗಳೆಲ್ಲ ನಿವಾರಣೆ ಆಗುತ್ತಾ? ಲೆಕ್ಕಪತ್ರಗಳು ಶುದ್ಧವಾಗುತ್ತಾ? ರಘುನಾಥರವ್ರನ್ನ ಯಾಕೆ ಗೆಲ್ಲಿಸಬೇಕು? ಗೆದ್ದರೆ ಏನು ಮಾಡ್ತೀರಿ? ನೀವು ಲೆಕ್ಕಪತ್ರದ್ದು ಅಂತ ಒಂದು ಶಬ್ದ ತಗೊಂಡಾಗ ನಾನೊಂದು ವಿಚಾರ ಮಂಡಿಸ್ಬಿಡ್ತೀನಿ. ಫಸ್ಟು, ಮೊನ್ನೆ ಇದು ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ನಡೀತು. ಈ ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ನಡೆದಂಥ ಸಂದರ್ಭದಲ್ಲಿ, ಅಂದರೆ ವಾರ್ಷಿಕ ಸಭೆ, ಈ ವಾರ್ಷಿಕ ಸಭೆಯಲ್ಲಿ ಪುಸ್ತಕನ ಅವರು ಸಭಾಂಗಣದಲ್ಲಿ ಕೊಟ್ಟಿದ್ದಾರೆ. ಅವರು 15 ದಿನದ ಮೊದಲೇ ನೋಟಿಸ್ ಕೊಡಬೇಕು ಅಂತ ಕೂಡ ಹೇಳಿದ್ರು. ಅಂದರೆ ಅದರಲ್ಲಿ ಬರೆದಿದ್ದಾರೆ, ನಮಗೆ ಜನರಲ್ ಬಾಡಿ ಇದೆ ಅಂತ ಹೇಳಿ ಪುಸ್ತಕ ನಮಗೆ ಕಳಿಸಿದ್ರಲ್ಲಿ 15 ಡೇಸ್ ಬ್ಯಾಕ್ ನೀವೆಲ್ಲರೂ ಕೂಡ ಅಬ್ಜೆಕ್ಷನ್ ಏನಾದರೂ ಇದ್ದರೆ ಫೈಲ್ ಮಾಡಬೇಕು ಅಂತ. ಈಗ ಫಸ್ಟ್ ಆಫ್ ಆಲು ಜನರಲ್ ಬಾಡಿಗೆ ಸಂಬಂಧಪಟ್ಟಂಥ ಪುಸ್ತಕ ಏನಿದೆ ಅಂದರೆ ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸು ಇನ್ನೊಂದು ಮತ್ತೊಂದು, ಇವರು ಪೋಸ್ಟೇಜಿಗೆ ದುಡ್ಡು ಖರ್ಚಾಗತ್ತೆ ಅಂತೇಳಿ ಇವರು ಅದನ್ನು ಕಳಿಸಿಲ್ಲ. ಆದರೆ ಇವರೇನು ಮಾಡ್ಬೋದಾಗಿತ್ತು, ಇವತ್ತಿಗೆ ಎಲ್ಲವೂ ಕೂಡ ವಾಟ್ಸಪ್ನಲ್ಲಿ ಸಿಗುವಂಥದ್ದಿರುವಾಗ ಇವರು ಸಾಫ್ಟ್ ಕಾಪಿ ಆಫ್ ದಿ ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸ್ನ ಎಲ್ರಿಗೂ ಕಳಿಸ್ಬೋದಾಗಿತ್ತು. ವಾಟ್ಸಪ್ ಮುಖಾಂತರ ಕಳಿಸ್ಲಿಲ್ಲ. ಹಾಗಾಗಿ ದೂರಾಭಾರದಿಂದ ಊರಿಂದ ಊರಿಗೆ ಬಂದು ಇವರಿಗೆ 15 ಡೇಸ್ ಬ್ಯಾಕು ಕಾಪಿ ತೊಗೊಂಡು ಅರ್ಜಿ ಹಾಕಿ ಮತ್ತು ಇಂಥ ದಿನ ಅವಕಾಶ ಕೊಡಿ ಅಂತ ಕೇಳೋವಂಥ ಏನಿದೆಯಲ್ಲ ಆಲೋಚನೆ, ತುಂಬ ಒಂಥರ ಹಾಸ್ಯಾಸ್ಪದ ಅನಿಸುತ್ತೆ ಇದು ಒಂದು. ಮತ್ತು ಅಲ್ಲಿ ಕೆಳಗಡೆ ನೋಟಿಸ್ನಲ್ಲಿ ಬರೆದಿದ್ದಾರೆ, ನೀವು ಅವತ್ತಿನ ಬಂದಂಥ ಸಂದರ್ಭದಲ್ಲಿ ಈ ಪುಸ್ತಕವನ್ನು ಪಡ್ಕೊಳ್ಬಹುದು ಅಂತ. ಪುಸ್ತಕನ ಅಲ್ಲಿ ಪಡ್ಕೊಂಡ್ಮೇಲೆ ಜನರಲ್ ಬಾಡಿಯಲ್ಲಿ ಚರ್ಚೆಗೆ ಅವಕಾಶ ಕೇಳ್ತಾರೆ. ತಾವು ಮಾಡಿರುವಂಥ ಏನು ಡಾಕ್ಯುಮೆಂಟ್ಸು ದಾಖಲೆಗಳು ಕೊಡ್ತಾ ಇದ್ದೀರಾ ಅದರ ಮೇಲೆ ಅವಕಾಶ ಕೇಳ್ತಾರೆ. ಈಗ ಜನರಲ್ ಬಾಡಿಯಲ್ಲಿ ಅವತ್ತು ಲೆಕ್ಕ ಪುಸ್ತಕದ ಒಂದು ವಿಚಾರವಾಗಿ ಟ್ರೆಷರರು ಆ್ಯನ್ಯುವಲ್ ಅಕೌಂಟ್ಸ್ನ ಮಂಡನೆ ಮಾಡಿ ಅಪ್ರೂವಲ್ಗೆ ಹೊಟ್ಟೋದು. ಸ್ಟ್ರೈಟಾಗಿ ಲೆಕ್ಕ ಪುಸ್ತಕ ನೀವು ಮಂಡಿಸಿದ ಕೂಡಲೇ ಚರ್ಚೆಗೆ ಅವಕಾಶ ಕೊಡಬೇಕು. ಚರ್ಚೆಗೆ ಅವಕಾಶ ಕೊಟ್ಟ ನಂತರ ನೀವು ಅಪ್ರೂವಲ್ ತಗೋಬೇಕು. ನಾನು ಅವತ್ತು ಅವ್ರಿಗೆ ಕೇಳಿದೆ, ಸಬ್ಜೆಕ್ಟನ್ನು 1 by 1 ತಗೊಳ್ಳಿ, 1 by 1 ಅಪ್ರೂವಲ್ ಕೇಳಿ, ನೀವು ಚರ್ಚಿಸಿ ಆಮೇಲೆ ಅಪ್ರೂವಲ್ ಕೇಳಿ ಅಂತ. ಇಲ್ಲ ಅಶೋಕ್ ಹಾರ್ನಳ್ಳಿ ಅವ್ರು ಹೇಳಿದ್ರು, ನಾವು ಯಾವುದೇ ಕಾರಣಕ್ಕೆ ನೀವು ನೋಟಿಸ್ ಕೊಡದಿಲ್ಲದೆ ಇರೋದ್ರಿಂದ ನಾವು ಚರ್ಚೆಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ರು. ಯಾಕೆ ಅವ್ರು ಚರ್ಚೆಗೆ ಅವಕಾಶ ಕೊಡಲಿಲ್ಲ ಅಂತ ನಾನು ಹೇಳೋದು, ನನ್ನ ಅಭಿಪ್ರಾಯ ಏನಂದರೆ, ನೀವು ದಯವಿಟ್ಟು ಆ ಪುಸ್ತಕ ತೆಗೆದು ನೋಡಿ. ಅಭಿಜಾತೆ ಅನ್ನುವಂಥ ಮಹಿಳಾ ಕಾರ್ಯಕ್ರಮ ನಡೆಸಿ ಆ ಕಾರ್ಯಕ್ರಮದಲ್ಲಿ 30 ಲಕ್ಷ ರೂಪಾಯಿ ಲಾಸನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಎಲ್ಲೋ ಒಂದು ಕಡೆ ಸಾರ್ವಸಾಮಾನ್ಯರ ಸಭೆಯಲ್ಲಿ ಈ ಪ್ರಶ್ನೆ ತೆಗೆದು ನೀವು ಲಾಸ್ ಮಾಡಿದ್ದೀರಾ ಅಂತ ಮುಜುಗರ ಉಂಟಾಕತ್ತೆ ಅಂತ ಹೇಳಿ ಅವರು ಚರ್ಚೆಗೆ ಅವಕಾಶ ಕೊಡ್ದಿರಾ ಅವತ್ತು ಅವ್ರ ಕಡೆ ಅವರೇ ಗಲಾಟೆ ಎಬ್ಬಿಸಿ 20 ಜನ ಚರ್ಚೆಗೆ ಅವಕಾಶ ಕೊಡಿ ಅಂತ ಕೇಳಿದ್ದು ಒಂದು ದೊಡ್ಡ ಗಲಾಟೆ ಅಂತ ಹೇಳ್ತಾರೆ. 20 ಜನ ಅವಕಾಶ ಕೊಡಿ ಅಂತ ಕೇಳೋದನ್ನು ಆ ಒಂದು ಸಭೆನ ನಿರ್ವಹಿಸೋಕ್ಕಾಗದೇ ಇದ್ದರೆ ಇದು ಯಾವ ಸೀಮೆ ಅಧ್ಯಕ್ಷತೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಅವ್ರ ಕೆಪಾಸಿಟಿ ಬಗ್ಗೆನೂ ಒಂದು ಪ್ರಶ್ನೆ ಬರುತ್ತೆ. ಹಾಗಾಗಿ ಗಲಾಟೆಗೆ ಅವಕಾಶ ಮಾಡಿಕೊಟ್ಟಿದ್ದೇ ಅವರು, ಚರ್ಚೆಗೆ ಅವಕಾಶ ಮಾಡಿಕೊಡದೇ ಇದ್ದವರು ಅವರು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಅದೇ ತಾವು ಮುಂದೆ ಚುನಾಯಿತರಾದ ನಂತರದೊಳಗೆ ಏನೇನು ಯೋಜನೆಗಳನ್ನ ಇಟ್ಟುಕೊಂಡಿದ್ರು? ಬಹುಮುಖ್ಯವಾಗಿ ನಮ್ಮ ಈ ಒಂದು ಚುನಾವಣೆಗೆ ತಯಾರಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿ ಈ ಬಾರಿ ಆರ್ ಲಕ್ಷ್ಮೀಕಾಂತ್ರವರು ಮತ್ತು ಅವರ ತಂಡದವರು ಸೇರಿದ್ದಾರೆ. BNV ಸುಬ್ರಹ್ಮಣ್ಯ ಅವರ ತಂಡದವರು ಕೂಡ ಸೇರಿದ್ದಾರೆ. ಅದರ ಜೊತೆಯಲ್ಲಿ ಡಾಕ್ಟರ್ MRV ಪ್ರಸಾದ್ ಅವರು ಕೂಡ ನನಗೆ ಬೆಂಬಲವನ್ನು ಘೋಷಣೆ ಮಾಡಿರೋದ್ರಿಂದ ಎಲ್ಲರೂ ಕೂಡ ಕೂತ್ಕೊಂಡು ಒಂದು ಪ್ರಣಾಳಿಕೆಯನ್ನು ತಯಾರು ಮಾಡಿದ್ದೀವಿ. ಈ ಪ್ರಣಾಳಿಕೆಯನ್ನು ತಯಾರು ಮಾಡಿದಂಥ ಮುಖ್ಯಾಂಶಗಳು ಮಾತ್ರ ಇವತ್ತು ನಿಮ್ಗೆ ಹೇಳ್ತೀನಿ. ಅದನ್ನಾಗಲೇ ಕೊಟ್ಟಿದ್ದೇವೆ ನಾವು ಎಲ್ರಿಗೂ ಕೂಡ.
ಇದರಲ್ಲಿ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಂತ ಹೇಳಿದಾಗ ಬ್ರಾಹ್ಮಣ ಸಮಾಜದ ಒಂದು ದೊಡ್ಡ ಸಂಸ್ಥೆ. ಈ ಸಂಸ್ಥೆ ಕರ್ನಾಟಕದಲ್ಲಿ ನಾವು ಮತ್ತು ಬೇರೆ ಸಮಾಜದ ಸಂಸ್ಥೆಗಳ ಜೊತೆ ನಾವು ಕಂಪೇರ್ ಮಾಡಿದಾಗ ನಮ್ಮ ಸಮಾಜದ ಒಂದು ಶಾಲಾ ಕಾಲೇಜಿಲ್ಲ, ಒಂದು ಆಸ್ಪತ್ರೆ ಇಲ್ಲ, ಈ ರೀತಿಯಾಗಿ ಪ್ರೈಮರಿ ಸ್ಕೂಲ್, ಮಿಡ್ಲ್ ಸ್ಕೂಲ್, ಹೈಸ್ಕೂಲ್ ಯಾವುದೇ ಕಾಲೇಜುಗಳಿಲ್ಲ, ಎಂಥದ್ದು ಇಲ್ಲದೆ ಇರೋದ್ರಿಂದ ಬೇರೆಯವ್ರ ಜೊತೆ ಕಂಪೇರ್ ಮಾಡಿದಾಗ ನಾವು ಎಲ್ಲಿದ್ದೀವಿ ಅಂತ ಒಂದು ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನಾವು ಆಲೋಚನೆ ಮಾಡಿರೋದೇನು ಅಂದರೆ ಸುಮಾರು 100 ಕೋಟಿ ರೂಪಾಯಿ ನಿಧಿ ಸಂಗ್ರಹ ಮಾಡಬೇಕು ಅಂತಿದ್ದೀವಿ. ಯಾಕೆಂದರೆ AKBMSನಲ್ಲಿ ಇವತ್ತು ಅವ್ರು ಹೇಳ್ಕೊಳ್ತಾ ಇರೋದು ನಮ್ಮ ಹತ್ರ 7.5 ಕೋಟಿ ನಾವು ಭಾಳ ಕಷ್ಟಪಟ್ಟು ನಾವು ಇದನ್ನು ಸೇಫ್ ಗಾರ್ಡ್ ಮಾಡ್ಕೊಂಬಂದಿದ್ದೀವಿ. ಇದನ್ನು ನಾವು ಸಂಪೂರ್ಣವಾಗಿ ಯಾವುದೇ ರೀತಿಯಲ್ಲಿ ಸರ್ಪಗಾವಲು ಹಾಕಬೇಕು ಅನ್ನೋಂಥ ಶಬ್ದಗಳನ್ನ ಕೂಡ ಅವರು ಉಪಯೋಗಿಸ್ತಾ ಇದ್ದಾರೆ. ಆದರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಮಗೆ ಬೇಕಾಗಿರೋದು ಅಂತಂದರೆ ಸುಮಾರು 100 ಕೋಟಿ ಒಂದು ಕಾರ್ಪಸ್ ಫಂಡ್ ಮಾಡಬೇಕು, ನಿಧಿ ಸಂಗ್ರಹ ಮಾಡಬೇಕು ಅಂತಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಈ ಹಣ ಬಂದರೆ ಇದರ ಮುಖಾಂತರವಾಗಿ ನಾವು ನಮ್ಮದೇ ಆದ ಬ್ರಾಹ್ಮಣ ಸಮಾಜದ ಒಂದು ಶಾಲಾ ಕಾಲೇಜುಗಳು ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳು ಇವನ್ನೆಲ್ಲ ಸ್ಥಾಪನೆ ಮಾಡಿ ಮುಂದಕ್ಕೆ ಅದನ್ನು ತೊಗೊಂಡು ಹೋಗುವಂಥವರು ಮೆಡಿಕಲ್ ಕಾಲೇಜು ಇದನ್ನೆಲ್ಲ ಸ್ಥಾಪನೆ ಮಾಡ್ಬೋದು. ಅದಕ್ಕೆ ನಾವೊಂದು ಫೌಂಡೇಶನ್ ಹಾಕಬೇಕು. ಹಾಗಾಗಿ ಜೊತೆಗೆ ನಮ್ಮಲ್ಲಿ ಕೇಳುವಂಥವರು ವೃದ್ಧಾಪ್ಯ ವೇತನ ಕೇಳ್ತಾರೆ, ವಿಧವಾ ವೇತನ ಕೇಳ್ತಾ ಇದ್ದಾರೆ, ವಿದ್ಯಾರ್ಥಿ ವೇತನ ಕೇಳ್ತಾ ಇದ್ದಾರೆ, ಅರ್ಚಕರು ಪುರೋಹಿತರಿಗೆಲ್ಲ ಒಂದಷ್ಟು ಅವ್ರದ್ದೇ ಒಂದು ಜೀವನದಲ್ಲಿ ಕಷ್ಟ ಇದೆ, ಅವ್ರಿಗೆಲ್ಲ ಏನು ಅನುಕೂಲ ಮಾಡಿಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಮತ್ತು ಉತ್ತರ ಕರ್ನಾಟಕದಿಂದ ಅನೇಕರು ಭೇಟಿಯಾದಂಥ ಸಂದರ್ಭದಲ್ಲಿ ಅವ್ರು ಕೇಳ್ತಾರೆ, ನಾವು ಬೆಂಗಳೂರಿಗೆ ಬರ್ತೀವಿ, ಮಕ್ಕಳನ್ನ ಸ್ಕೂಲು ಕಾಲೇಜಿಗೆ ಅಡ್ಮಿಷನ್ ಮಾಡ್ತೀವಿ, ಆ ಸಂದರ್ಭದಲ್ಲಿ ನಾವು 15-20 ಸಾವಿರ ರೂಪಾಯಿ ನಾವು ಖರ್ಚು ಮಾಡಬೇಕಾಗತ್ತೆ, ಎಲ್ಲೋ ಒಂದು ಉಳ್ಕೊಳ್ಬೇಕಾದ್ರೆ ನಮಗೆ ತುಂಬ ಕಷ್ಟದಲ್ಲಿ ಎಲ್ಲೇ ಯಾರ್ಯಾರು ಇದರ ಮನೆಗಳಲ್ಲಿ ಉಳ್ಕೋಬೇಕು ಅಥವಾ ಹೋಟ್ಲಲ್ಲಿ ಉಳ್ಕೋಬೇಕು, ನಾವು 10-25 ಸಾವಿರ ರೂಪಾಯಿ ಖರ್ಚು ಮಾಡೋವಂಥದ್ದಿದೆ, ಇದಕ್ಕೆಲ್ಲ ಏನು ಮಾಡ್ತೀರಾ ನೀವು ಅಂತ ನಾವು ಪ್ರವಾಸದಲ್ಲಿ ಹೋದಾಗ ಇದನ್ನೆಲ್ಲವನ್ನು ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಈ 100 ಕೋಟಿ ಸಂಗ್ರಹ ನಾವು ಏನಾದರೂ ಮಾಡೋದೇ ಆದರೆ ಇದರ ಮುಖಾಂತರವಾಗಿ ಅಭಿವೃದ್ಧಿ ಪರವಾದಂಥ ಕೆಲಸಗಳು ಮಾಡ್ಬೋದು ಅಂತ ಹೇಳಿ ಯೋಚನೆ ಮಾಡಿ 10,000 ಜನ ಶ್ರೀಮಂತ ಬ್ರಾಹ್ಮಣರನ್ನ ಹುಡುಕಿ ಪಟ್ಟಿ ಮಾಡಿ ಅವರ ಮುಖಾಂತರವಾಗಿ ಕೇವಲ 1 ಲಕ್ಷ ರೂಪಾಯಿ ಮಾತ್ರ ದೇಣಿಗೆ ಸಂಗ್ರಹ ಮಾಡಿ 100 ಕೋಟಿ ನಿಧಿ ಸಂಗ್ರಹಿಸಬೇಕು ಅನ್ನೋ ಒಂದು ಯೋಜನೆ ಮಾಡಿದ್ದೀವಿ. ಇದು ಕೆಲಸ ಕಷ್ಟ ಆದರೂ ಕೂಡ ಸಾಧ್ಯ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸರ್, ಖಂಡಿತ 13ನೇ ತಾರೀಕು ಚುನಾವಣೆ ಭಾನುವಾರ ಬೆಳಗ್ಗೆ ಎಲ್ಲರೂ ಕೂಡ ಬೆಂಗಳೂರಿನತ್ತ ಕೇಂದ್ರೀಕೃತರಾಗಿದ್ದಾರೆ. ಅದೇ ಬಹುಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿ ಮತದಾರರಿಗೆ ತಮ್ಮ ಮನವಿ ಏನು ಕಡೆದಾಗಿ? ಒಂದು ಮತದಾರರಲ್ಲಿ ಮನವಿ ಮಾಡೋದೇನು ಅಂತ ಹೇಳಿದ್ರೆ, ನಮ್ಮಲ್ಲಿ ಈ ಬಾರಿ ಅಧ್ಯಕ್ಷೀಯ ಚುನಾವಣೆ ಜೊತೆಯಲ್ಲಿ ಜಿಲ್ಲಾ ತಂಡದ ಜಿಲ್ಲಾ ಪ್ರತಿನಿಧಿಯ ಚುನಾವಣೆ ಕೂಡ ಬೈಲಾ ಅಮೆಂಡ್ಮೆಂಟ್ ಆಗಿ ತಂದಿದ್ದಾರೆ. ಹಾಗಾಗಿ ಇದಕ್ಕೆ ತಾವೆಲ್ಲರೂ ಕೂಡ ಬೆಳಗ್ಗೆ 13ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಪ್ರಾರಂಭ ಆಗುತ್ತೆ, ಮಧ್ಯಾಹ್ನ 4 ಗಂಟೆವರೆಗೂ ಇರುತ್ತೆ. ದಯಮಾಡಿ ಬಂದು ಎಲ್ಲರೂ ಕೂಡ ಆದಷ್ಟು ಬೇಗ ಬಂದು ವೋಟ್ ಹಾಕಬೇಕು. ಕಳೆದ ಬಾರಿ ಒಂದು ಇನ್ಸಿಡೆಂಟ್ ಆಗಿತ್ತು, ಅದು ಆಗಿದ್ದ ಕೂಡಲೇ ನಾನು ಚುನಾವಣೆ ಆದ ನಂತರ ಕೂಡ ಅಶೋಕ್ ಹಾರ್ನಳ್ಳಿ ಅವರಿಗೆ ಪತ್ರ ಬರೆದಿದ್ದೆ. ಕಳೆದ ಬಾರಿ ಅನೇಕರು ಬಂದು ಪ್ರಾಕ್ಸಿ ವೋಟಿಂಗ್ ಹಾಕಿದ್ರು. ಹಾಗಾಗಿ ಈ ಪ್ರಾಕ್ಸಿ ವೋಟಿಂಗ್ ತಪ್ಪಿಸ್ಬೇಕು ಅನ್ನೋದಾದರೆ ತಾವೆಲ್ಲರೂ ಕೂಡ ಬೇಗ ಬಂದು ವೋಟ್ ಹಾಕಬೇಕು, ಬೇರೆ ಪ್ರಾಕ್ಸಿಂಗ್ ವೋಟಿಂಗ್ಗೆ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋದು ಹೇಳ್ತೀವಿ. ಇನ್ನೊಂದು ಅಂಶ ನಾನು ಹೇಳಬೇಕಾಗಿರೋದು ಅಂತ ಹೇಳಿದ್ರೆ, ನಾವು ಯಾವ ರೀತಿಯ ಸಪೋರ್ಟ್ ಕೊಟ್ಟಿದ್ದೀವಿ ಅಶೋಕ್ ಹಾರ್ನಳ್ಳಿ ಅವರಿಗೆ ಅನ್ನೋದನ್ನು ಅವರೇ ಒಂದು ಸತಿ ಅವಲೋಕನ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಅವರು ಮಾಡಿರ್ತಕ್ಕಂಥ ಬೈಲಾ ಬದಲಾವಣೆಯಲ್ಲೇನಿದೆ, ಇವತ್ತು ನಾವೇನಾದರೂ ನಾನು ಮತ್ತು ನನ್ನ ತಂಡದವರು ಏನಾದರೂ ಕೋಆಪ್ರೇಷನ್ ಕೊಡಲಿಲ್ಲ ಅಂದರೆ ಈ ಚುನಾವಣೆ ನಡೀತಾ ಇರಲಿಲ್ಲ. ಅದನ್ನು ಮೋಸ್ಟ್ಲಿ ಅವರು ಮರ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಬೆಂಗಳೂರನ್ನ 3 ಭಾಗವಾಗಿ ವಿಂಗಡಿಸಿದ್ದಾರೆ. ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಕೇಂದ್ರ ಅಂತ. ಈ 3 ಭಾಗವಾಗಿ ವಿಂಗಡಿಸೋದಂತರಲ್ಲಿ ಎಷ್ಟು ಮಿಸ್ಟೇಕ್ ಮಾಡಿದ್ದಾರೆ ಅವರು ಅಂತ ಹೇಳಿದ್ರೆ, 4 ವಿಧಾನಸಭಾ ಕ್ಷೇತ್ರವನ್ನೇ ಹೊರಗಡೆ ಇಟ್ಬಿಟ್ಟಿದ್ದಾರೆ. ಆನೇಕಲ್ಲು, ರಾಜರಾಜೇಶ್ವರಿ ನಗರ, ಯಲಹಂಕ ಮತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನೇ ಹೊರಗಡೆ ಇಟ್ಬಿಟ್ಟಿರೋದ್ರಿಂದ ಅವರು ಚುನಾವಣೆನೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವರ ಕಾರ್ಯದರ್ಶಿಗಳಾದಂಥ ಶ್ರೀಧರ್ ಮೂರ್ತಿ ಅವ್ರ ಜೊತೆ ನಾನು ಎಷ್ಟು ಟೈಮ್ ಕೊಟ್ಟಿದ್ದೀನಿ AKBMSನಲ್ಲಿ ಅನ್ನೋದನ್ನು ಅವರು ಯೋಚನೆ ಮಾಡಿ ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಅಷ್ಟು ಸಹಕಾರ ಕೊಟ್ಟು ಈ ಎಲೆಕ್ಷನ್ಗೆ ನಾವು ಸಂಪೂರ್ಣವಾಗಿ ಕೈ ಜೋಡಿಸಿದ್ದೀವಿ. ಎಲೆಕ್ಷನ್ ಆಫೀಸರ್ ಅವ್ರ ಜೊತೆ ಕೂತ್ಕೊಂಡು ಇದನ್ನು ಒಟ್ಟಾಗಿ ಈ 4 ಕ್ಷೇತ್ರಗಳನ್ನ ಎಲ್ಲೆಲ್ಲಿ ಜೋಡಿಸಿದ್ರೆ ಅನುಕೂಲ ಆಗುತ್ತೆ ಅನ್ನೋದಕ್ಕೂ ಕೂಡ ಕೊಟ್ಟಿದ್ದೀವಿ. ಇನ್ನೂ ಒಂದು, ಎಲೆಕ್ಷನ್ ನಡೆಸೋದಕ್ಕೆ ಅವರು ಸಂಪೂರ್ಣವಾಗಿ ತಯಾರೇ ಇಲ್ಲ, ಆದರೂ ಕೂಡ ಸಹಕರಿಸಿದ್ದೀವಿ.
ನಿನ್ನೆ ಎಲ್ಲ 3 ದಿನದ ಹಿಂದ್ಗಡೆ ಎಲೆಕ್ಷನ್ನು ಫೈನಲ್ ಪಟ್ಟಿ ಕೊಟ್ಟಿದ್ದಾರೆ. ಎಲೆಕ್ಷನ್ ಘೋಷಣೆ ಆಗೋಕ್ಕೆ 2 ತಿಂಗಳು ಮೊದಲೇ ಮತದಾರರ ಪಟ್ಟಿ ರೆಡಿ ಇರಬೇಕು. ಆದರೆ ಈಗ 3 ದಿನದ ಹಿಂದೆ ಅವರು ಫೈನಲ್ ಮಾಡಿದ್ದಾರೆ. ಇಷ್ಟೆಲ್ಲ ಇದ್ದು ನಾವು ಸಹಕಾರ ಕೊಟ್ಟರೂ ಕೂಡ ನೆಗೆಟಿವ್ ಕ್ಯಾಂಪೇನ್ ಮಾಡುವಂಥದ್ದು ಅವಶ್ಯಕತೆ ಅವ್ರಿಗೇನಿದೆ ಗೊತ್ತಿಲ್ಲ. ಒಂದೇ ಒಂದು, ನನ್ನ ಪರವಾಗಿ ಮತ ಕೊಡಿ ಅಂತ ಕೇಳಬೇಕೇ ಹೊರತು ಇವರ ವಿರುದ್ಧ ಮತ ಹಾಕಿ ಅಂತ ಹೇಳುವಂಥದ್ದು ಇದನ್ನೇ ಮೊದಲನೇ ಬಾರಿ ನಾನು ಕೇಳ್ತಾ ಇರೋದು. ದಯವಿಟ್ಟು ಎಲ್ಲ ವಿಪ್ರ ಬಾಂಧವರು ಇದನ್ನು ಗಮನಿಸಬೇಕು. ನನಗೂ ಮತ್ತು ನನ್ನ ತಂಡದವರಿಗೆ ಅಂದರೆ ಜಿಲ್ಲಾ ಪ್ರತಿನಿಧಿಗಳಿಗೆ ಅವಕಾಶ ಮಾಡಿಕೊಡಬೇಕು. ನನ್ನ ಕ್ರಮ ಸಂಖ್ಯೆ 2 ಅಂತ ಹೇಳಿಕೊಂಡು ನಿಮಗೆ ಕ್ರಮ ಸಂಖ್ಯೆ 2ಕ್ಕೆ ದಯಮಾಡಿ ಮತದಾನ ಮಾಡಿ ನನ್ನನ್ನು ಆಶೀರ್ವದಿಸಿ ನನ್ನ ಗೆಲ್ಲಿಸಬೇಕು ಅಂತ ವಿನಂತಿಸ್ಕೊಳ್ತೇನೆ. ಸರ್, ಚುನಾವಣೆಯ ಒತ್ತಡದ ಮಧ್ಯದಲ್ಲಿಯೂ ಕೂಡ ಸಮಯ ಮಾಡಿಕೊಂಡು ನಮ್ಮ ಮನವಿಯ ಮೇರೆಗೆ ನಿಮ್ಮ ಮಾಹಿತಿಯನ್ನು ಒದಗಿಸೋದಕ್ಕೋಸ್ಕರವಾಗಿ ಸುದ್ದಿ ಮೃದಂಗ ನ್ಯೂಸ್ ಚಾನೆಲ್ನ ಸ್ಟುಡಿಯೋಗೆ ಆಗಮಿಸಿದಿರಿ. ತಮಗೆ ತುಂಬ ಹೃದಯದ ಧನ್ಯವಾದಗಳು. ತುಂಬ ಧನ್ಯವಾದಗಳು. ವೀಕ್ಷಕರೇ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ 13ನೇ ತಾರೀಕು ನಡೀತಾ ಇದೆ. ರಘುನಾಥ್ ಎಸ್ ರವರು ಸ್ಪರ್ಧೆಯನ್ನು ಮಾಡಿದ್ದಾರೆ. ಅವರು ಈಗಾಗಲೇ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ನಾನು ಏನು ಮಾಡಬೇಕು ಅಂತಿದ್ದೀನಿ, ಅಥವಾ ನನ್ನ ನೆಗೆಟಿವ್ ಆಗಿ ಏನು ಮಾತನಾಡ್ತಿದ್ದಾರೆ, ಯಾಕೆ ಮಾತನಾಡ್ತಾ ಇದ್ದಾರೆ, ನಾನು ಸಹಕಾರ ಕೊಟ್ಟಿದ್ದೀನೋ ಕೊಟ್ಟಿಲ್ವೋ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲೂ ಕೂಡ ಮುಚ್ಚುಮರೆಯನ್ನು ಮಾಡಲಿಲ್ಲ. ಹೆಸರು ಹೇಳುವುದರಲ್ಲಿಯೂ ಕೂಡ ಅವರು ಇವರು ಅನ್ನಲಿಲ್ಲ, ಅವರ ಹೆಸರನ್ನು ಕೂಡ ಬಳಸಿದ್ರು. ಆದರೆ ಅವರು ರಘುನಾಥ್ರವರ ಹೆಸರನ್ನು ಬಳಸೋದಕ್ಕೆ ಪ್ರಯತ್ನವೇ ಮಾಡ್ತಾ ಇಲ್ಲ. ಆ ಹೆಸರನ್ನು ಹೇಳುವಂಥದ್ದು ಕೂಡ ಅವ್ರ ಬಾಯಲ್ಲಿ ಬರ್ತಾ ಇಲ್ಲ. ಇಲ್ಲೇ ಅರ್ಥ ಮಾಡ್ಕೊಳ್ಬೋದು ಒಬ್ಬ ವಿಪ್ರ ಹೇಗಿರಬೇಕು ಅನ್ನೋದಕ್ಕೆ ರಘುನಾಥ್ ಅಂತವರೇ ಕಾರಣ. ಅವರು ಅಧಿಕಾರಕ್ಕೆ ಬಂದರೆ ಏನು ಮಾಡ್ತೀನಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ, ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾರೆ. ನಮಸ್ಕಾರ.